ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಸ್ಟೂಡೆಂಟ್ ಬರ್ತಿದ್ದಾರಲ್ವ, ಅವರು ಮಷಿನ್ ತೊಗೊಂಡ್ರು. ಒಂದು ರಾಲ್ಸನ್ ಮಷೀನು ಮತ್ತು ಒಂದು ಓವರ್ಲಾಕ್ ಮಷಿನ್ ತೊಗೊಂಡ್ರು. ಅದರ ರೇಟು ಮತ್ತು ನೆನ್ನೆಲ್ಲ ಏನೇನೆಲ್ಲ ಆಯಿತು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಿನ್ನೆ ಆಗಿದ್ದು ಒಂಥರ ಖರಾಬ್ ಎಕ್ಸ್ಪೀರಿಯೆನ್ಸ್ ಅಂತ ಅನ್ಬೋದು. ಏನಕ್ಕೆ ಅಂತಂದರೆ, ನಾವು ಅಂದರೆ ಓನರ್ದದು ಪ್ರಾಬ್ಲಮ್ ಇಲ್ಲ ಅನ್ಕೋತೀನಿ. ಅಲ್ಲಿ ಮೆಕ್ಯಾನಿಕ್ಗಳು ಫಿಟ್ ಮಾಡಿಕೊಡ್ತಾರಲ್ಲ ಮಷೀನು, ಅವರು ತುಂಬಾ ಲೇಟ್ ಮಾಡಿದ್ರು. ನನಗಂತೂ ಬೇಜಾರಾಯಿತು. ಇನ್ನೊಂದು ಸಲ ಆ ಶಾಪ್ಗೆ ಹೋಗೋದೇ ಬೇಡ ಅಂತ ಅನ್ನಿಸ್ಬಿಡ್ತು. ಏನಕ್ಕೆ ಅಂತಂದರೆ, ನಾವು ಮನೆ ಬಿಟ್ಟಿದ್ದು 1 ಗಂಟೆ. ನಾನು ಅವ್ರಿಗೆ ಹೇಳಿದೆ, ಶನಿವಾರ ಭಾನುವಾರ ನೋಡ್ಕೊಂಡು ಹೋಗೋಣ ಪಲ್ಲವಿ ಅಂತ ಹೇಳಿ ಸ್ಟೂಡೆಂಟ್ಗೆ. ಇಲ್ಲ ಅಕ್ಕ, ಅವರು ಇಲ್ಲ ಅಕ್ಕ ಸೋಮವಾರ ಹೋಗೋಣ ಅಂತಂದರು. ಬಟ್ ನಾನು ಆಮೇಲೆ ಬುಧವಾರ ಹೋಗೋಣ ಅಂತ ಹೇಳಿದ್ದೆ. ಆಮೇಲೆ ಯೋಚನೆ ಮಾಡಿದೆ, ಈಗ ಆಲ್ರೆಡಿ ಹಬ್ಬದ ಬಟ್ಟೆಗಳೆಲ್ಲ ಬರ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ ಮತ್ತೆ ವೀಕ್ ಮಧ್ಯದಲ್ಲಿ ರಜಾ ಎಲ್ಲ ಮಾಡೋದು ಬೇಡ ಅಂತ ಹೇಳಿ ನೆನ್ನೆ ಮಧ್ಯಾಹ್ನದವರೆಗೆ ಶಾಪ್ ಓಪನ್ ಇತ್ತು. ಮತ್ತು ಮಧ್ಯಾಹ್ನ 1 ಗಂಟೆಗೆ ಕ್ಲೋಸ್ ಮಾಡಿ ಹೊರಟಿದ್ದು. ಬಸ್ಸಲ್ಲೇ ಹೋದ್ವಿ. ನಮಗೆ ಇಲ್ಲಿಂದ ಮೆಜೆಸ್ಟಿಕ್ ಡೈರೆಕ್ಟ್ ಬಸ್ ಸಿಗಲಿಲ್ಲ, ಟೈಮ್ ಆಗುತ್ತೆ ಅಂತ ಹೇಳಿ ಮತ್ತು ಮಾರ್ಕೆಟ್ಗೆ ಹೋಗಿ, ಮಾರ್ಕೆಟಿಂದ ಮತ್ತು ಮೆಜೆಸ್ಟಿಕ್ ಹೋಗಿ, ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸಲ್ಲೇ ಶಾಪ್ ಇರೋದು. ಸರಿ ಆಯಿತು ಅಂತ ಹೇಳಿ ಹೋದ್ವಿ. ಅಲ್ಲಿಗೆ ಹೋಗೋಷ್ಟರಲ್ಲಿ 2:30 ಆಯಿತು. ನಾವು ಇಲ್ಲಿ ಮನೆ ಬಿಟ್ಟಿದ್ದು 1 ಗಂಟೆ, ಅಲ್ಲಿಗೆ ಹೋಗೋಷ್ಟರಲ್ಲಿ 2:30 ಆಯಿತು. ಸರಿ ಆಯಿತು ಅಂತ ಹೇಳಿ, ಹಿಂಗೆ ರಾಲ್ಸನ್ ಮಷಿನ್ ಬೇಕು ಮತ್ತು ಓವರ್ಲಾಕ್ ಮಷೀನು ತೊಗೊಳ್ತೀವಿ, ಏನೋ ಫಿಟ್ ಮಾಡಿಸಿ ಸರ್ ಅಂತ ಹೇಳಿ, ಎಷ್ಟಾಗುತ್ತೆ ಏನು ಅಂತೆಲ್ಲ ಕೇಳಿಕೊಂಡು ಮಾತಾಡಿದ್ವಿ. ಸರಿ ಆಯಿತು ಅಂತ ಹೇಳಿ ಎದುರುಗಡೆನೇ ಒಂದು ಸ್ಕೂಲ್ ಬ್ಯಾಗ್ದು ಅಂಗಡಿ ಇತ್ತು. ಅಂಗಡಿಯಲ್ಲಿ ಬ್ಯಾಗ್ ತೊಗೊಳ್ಳೋಣ ಅಂತ ಹೇಳಿ ಹೋದ್ವಿ. ಇಲ್ಲ, ಅಡ್ವಾನ್ಸ್ ಮಾಡಿಬಿಡಿ ಅಮ್ಮ, ಫಿಟ್ ಮಾಡಿಸ್ತೀವಿ ಅಂತಂದರು. ಸರಿ ಆಯಿತು ಅಂತ ಹೇಳಿ 3,000 ಅಡ್ವಾನ್ಸು ಕೂಡ ಮಾಡಿದ್ವಿ. ಹೋದ್ವಿ. ಸ್ವಲ್ಪ ಬಳೆ ಅದು ಹಬ್ಬಕ್ಕೆ ಅಂತ ಹೇಳಿ ಅದರ ಶಾಪ್ ಹಿಂದೆಗಡೆನೇ ಹೋಲ್ಸೇಲ್ ಬಳೆ ಶಾಪ್ ಇದೆ ಆಯಿತಾ. ಅಲ್ಲಿ ಹೋಗಿ ಬಳೆ ಒಂದು 4 ಫುಲ್ಲು ಸೆಟ್ ಬರುತ್ತೆ, 11 ಡಜನ್ ಬರುತ್ತೆ ಒಂದು ಸೆಟ್ಟಲ್ಲಿ. ಅದು ಒಂದು 5 ಸೆಟ್ ತೊಗೊಂಡ್ವಿ. ಮತ್ತು ಬಳೆ ತೊಗೊಂಡ್ವಿ. ಸ್ವಲ್ಪ ಸಣ್ಣ ಪುಟ್ಟ ಮೆಟೀರಿಯಲ್ ಬೇಕಿತ್ತು ಅವ್ರಿಗೆ, ಅಂದರೆ ಇವಾಗ ಕಲಿತಾ ಇರೋದಲ್ವ, ಸ್ಕೇಲು ಮತ್ತು ಕ್ಯಾನ್ವಾಸು ಅದೆಲ್ಲ ಬೇಕಿತ್ತು. ಅಲ್ಲೇ ಶಾಪ್ ಹಿಂದೆಗಡೆನೇ ಒಂದು ಶಾಪ್ ಇದೆ, ಅಲ್ಲಿ ತೊಗೊಂಡ್ವಿ. ಜಸ್ಟ್ ಒಂದು ಅರ್ಧ ಗಂಟೆಲೆಲ್ಲ ತೊಗೊಂಡು ಬಂದ್ವಿ. ಅವರು ಊಟಕ್ಕೆ ಹೋಗ್ತೀವಿ ಅಂತಂದರು. ಅದಕ್ಕೆ ಅವ್ರು ಊಟಕ್ಕೆ ಹೋಗ್ತಿದ್ದಾರಲ್ಲ, ಅಷ್ಟರಲ್ಲಿ ನಾವು ತೊಗೊಂಡು ಬಂದುಬಿಡೋಣ ಅಂತ ಹೇಳಿ ತೊಗೊಂಡು ಬಂದ್ವಿ. ಅವರು 2:30 ಊಟಕ್ಕೆ ಅಂತ ಹೋಗಿದ್ದು, 4 ಗಂಟೆ ಆದ್ರೂ ಬರಲೇ ಇಲ್ಲ ಮೆಕ್ಯಾನಿಕ್ಕು. ಅವ್ರು ಏನು ಮಾಡಿದ್ದಾರೆ, ಮೇಲ್ಗಡೆನೆ ಅಂಗಡಿ ಶಾಪ್ ಮೇಲ್ಗಡೆ ಅಟ್ಟ ಥರ ಜೋಡಿಸಿದಾರಲ್ಲ, ಅಲ್ಲೋಗಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಅವರೇ ಕೇಳ್ತಾ ಇದ್ದೀನಿ, ಇಷ್ಟು ಲೇಟ್ ಆಗ್ತಿದೆ, 4:15 ಆಯಿತು, 2:15 ಆಯಿತು ಅಂಗಡಿಗೆ ಬಂದು. ನಾವು ಇನ್ನೂ ಏನು ಮಷಿನ್ ಏನು ತೆಗ್ದಿಟ್ಟಿಲ್ಲ, ಏನೂ ಇಲ್ಲ, ಫಿಟ್ಟಿಂಗ್ ಮಾಡಿಲ್ಲ, ಎಷ್ಟೊತ್ತಾಗುತ್ತೆ, ಮಕ್ಕಳು ಸ್ಕೂಲ್ಗೆ ಬಿಟ್ಬಿಡ್ತಾರೆ ಅಂತ ಹೇಳ್ತಾ ಇದ್ದೀವಿ. ಹೋಗಿನಿಂದನೂ ಹೇಳ್ತಾನೆ ಇದ್ದೀವಿ. ಇಲ್ಲ ಮೇಡಮ್, ಅವರು ಮೆಕ್ಯಾನಿಕ್ ಇಲ್ಲ ಅಂತಂದರು. ಒಬ್ಬರೇನೇ ಇದ್ರು ಒಟ್ಟಿನಲ್ಲಿ. ಆಮೇಲೆ ಹೋದ್ಮೇಲೆ ಮತ್ತೆ ಇನ್ನೊಬ್ಬರು ಬಂದರು. ಅವರು ಕೂಡ ಅಷ್ಟೇ, ಎಷ್ಟು ಲೇಟ್ ಮಾಡ್ತಾರೆ ಅಂತಂದರೆ, ಒಂದು ಸ್ಕ್ರೂ ತರೋದಕ್ಕೂ ಗೋಡನ್ಗೆ ಹೋಗ್ತಾರೆ, ಅಲ್ಲೊಂದು ಅರ್ಧ ಗಂಟೆ ಮಾಡ್ತಾರೆ. ಒಂದು ಮಷಿನ್ ತೊಗೊಂಡು ಬರೋಕ್ಕೆ ಗೋಡನ್ಗೆ ಹೋಗ್ತಾರೆ, ಅಲ್ಲೂ ಕೂಡ ಒಂದು ಅರ್ಧ ಗಂಟೆ ಮಾಡ್ತಾರೆ. ನಮಗಂತೂ ಬೇಜಾರಾಗೋಯ್ತು. ಪರ್ಸ್ನಲಿ ನನಗೆ ಅಂತ ಏನಾದರೂ ನಾನು ಮಷಿನ್ ತೊಗೊಳಕ್ಕೆ ಹೋಗಿದ್ರೆ, ನಿಜವಾಗ್ಲೂ ಮಷಿನೇ ಬೇಡ ಅಂತ ಅಂದ್ಬಿಟ್ಟು ಬೇರೆ ಕಡೆ ನೋಡೋಣ ಅಂತೇಳಿ ಬಂದುಬಿಡ್ತಿದ್ದೆ. ಆ ಶಾಪಲ್ಲಂತೂ ತೊಗೊಳ್ತಿರಲಿಲ್ಲ. ಬಟ್ ಏನೋ ಸ್ಟೂಡೆಂಟ್ಗೆ ಅಂತೇಳಿ ಹೋಗಿದ್ದಲ್ವ, ಇನ್ನು ಮತ್ತೆ ಬೇರೆ ಕಡೆ ಏನಾದ್ರು ಕರ್ಕೊಂಡ್ರೆ ಪಾಪ ಅವರು ಕೂಡ ಬೇಜಾರು ಮಾಡ್ಕೊಳ್ಳೋದು ಏನಾರು ಆಗುತ್ತೆ ಅಂತೇಳಿ ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ರೇಟು ಬೇರೆ ಕಡೆ ಅಂದರೆ, ಅಲ್ಲಿ ಅದೇ ರೋಡಲ್ಲಿ ಮಷೀನು ಬೇರೆ ಕಡೆ ಅಂದರೆ ಶಾಪ್ಗೆ ಹೋಲಿಸ್ಕೊಂಡ್ರೆ ಬೇರೆ ಕಡೆ ಒಂದು 500,000 ಜಾಸ್ತಿನೇ ಇದೆ. ಬಟ್ ಅದು ರೇಟು ನೋಡ್ಕೊಂಡು ಹೋಗಿದ್ದಕ್ಕೆ ನಿನ್ನೆ ನಮಗೆ ಆ ಹೊಡ್ತಾ ಬೀಳ್ತು. ಅಂದರೆ ನಾವು ಕೊನೆಗೆ ಅದೆಲ್ಲ ಫಿಟ್ ಮಾಡಿಸ್ಕೊಂಡು ನಾವಲ್ಲಿ ಪೋರ್ಟರ್ ಬುಕ್ ಮಾಡಿ ಆ ಗಾಡಿ ಹತ್ತಿದ್ದು 6:15. ಮನೆಗೆ ಬರೋಷ್ಟರಲ್ಲಿ 7 ಗಂಟೆ ಆಗಿತ್ತು. ಹುಡುಗರು ಕೂಡ ಟ್ಯೂಷನಿಂದ ಬಂದುಬಿಟ್ಟಿದ್ರು. ನಾನು 4:15 ಹಿಂಗೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿದೆ, ಹಿಂಗೆ ಬರೋದು ಲೇಟ್ ಆಗುತ್ತೆ, ಸ್ವಲ್ಪ ಟ್ಯೂಷನ್ಗೆ ಕಳಿಸ್ಬಿಟ್ಟಿರಿ ಅಂತ ಅಂದ್ಬಿಟ್ಟು. ಸರಿ ಆಯಿತು ಅಂತೇಳಿ ಟ್ಯೂಷನ್ ಕಳಿಸಿದ್ರು. ಆಮೇಲೆ ಮತ್ತೆ ಮಳೆ, ಸಿಕ್ಕಾಬಟ್ಟೆ ಮಳೆ ಇಲ್ಲಿ. ಅಲ್ಲೂ ಕೂಡ ಅಂದರೆ ಅಷ್ಟೊಂದು ಮಳೆ ಬರಲಿಲ್ಲ, ಅಲ್ಲಿ ಸ್ವಲ್ಪ ಒಂದು 4 ಹನಿ ಹಾಕೋಯ್ತು ಅಷ್ಟೇ. ಬಟ್ ಇಲ್ಲಿ ಸಿಕ್ಕಾಬಟ್ಟೆ ಮಳೆ. ಅದಕ್ಕೋಸ್ಕರ ನಮ್ಮ ಮನೆಯವರು ಫೋನ್ ಮಾಡಿ, ಏನಮ್ಮ ಇಷ್ಟೊತ್ತಾಯಿತು, ಮಕ್ಳನ್ನ ಬಿಟ್ಟು ಹೋಗಿದ್ಯಾ ಅಂತೇಳಿ ಪಾಪ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು. ನನಗಂತೂ ತುಂಬ ಬೇಜಾರಾಗೋಯ್ತು ನಿನ್ನೆ ಅಂತೂ. ನಾನು ಸ್ಟೂಡೆಂಟ್ಗೂ ಅದನ್ನೇ ಹೇಳಿದೆ, ಪಲ್ಲವಿ ನಾನಂತೂ ಇನ್ನೊಂದು ಸಲ ಯಾರೇ ಮಷಿನ್ ತೊಗೊಳ್ತೀನಿ ಅಂತಂದರೂ ಯಾರ ಜೊತೆನೂ ಬರೋಲ್ಲ. ಬಟ್ ನಾನು ಈ ಮುಂಚೆನೂ ಒಬ್ರು ಕೊಡಿಸಿದ್ದೀನಿ, ಒಬ್ರು ಕೊಡಿಸಿದ್ದೀನಿ, ಒಬ್ಬರಲ್ಲ ಇಬ್ಬರು ಕೊಡಿಸಿದ್ದೀನಿ. ಅವರು ಇಬ್ಬರೂ ಆವಾಗ್ಲೂ ಅಷ್ಟೇ ಇಷ್ಟೊಂದು ಲೇಟ್ ಆಗಿರಲಿಲ್ಲ. ಬಟ್ ನಾನು ಅಲ್ಲಿ ಆ ಶಾಪಲ್ಲಿ 6 ಮಷಿನ್ ತೊಗೊಂಡಿದ್ದೀನಿ. ಆವಾಗ ಇಷ್ಟೊಂದು ಲೇಟ್ ಆಗಿರಲಿಲ್ಲ. ಬಟ್ ನಿನ್ನೆ ಅಂತೂ ತುಂಬ ಅಂದರೆ ತುಂಬಾ ಲೇಟ್ ಮಾಡಿದ್ರು ಮೆಕ್ಯಾನಿಕ್ಗಳು. ನನಗಂತೂ ನಾನು ಬೈಕೊಂಡೇ ಬಂದೆ, ನಾನು ಶಾಪ್ಗೆ ಬರಬಾರ್ದು, ಬೇಕಾದ್ರೆ ಒಂದು 500,000 ಜಾಸ್ತಿ ಕೊಟ್ಟರು ಪರವಾಗಿಲ್ಲ, ಬೇರೆ ಶಾಪ್ಗೆ ಹೋಗೇ ತೊಗೊಳ್ಬೇಕು, ಇನ್ನೊಂದ್ಸಲ ಹೋಗಲೇಬಾರ್ದು ಅಂದ್ಕೊಂಡು ಬಂದೆ. ನಿನ್ನೆ ತುಂಬಾ ಬೇಜಾರಾಗೋಯ್ತು. ಬನ್ನಿ ಇವಾಗ ವಿಡಿಯೋ ನೋಡ್ಕೊಂಡು ಬನ್ನಿ, ಯಾವ್ಯಾವ ಮೆಷಿನ್ಗೆ ಎಷ್ಟೆಷ್ಟು ಕೊಟ್ಟರು ಮತ್ತು ರೇಟ್ ಎಷ್ಟಾಯಿತು. ಮತ್ತು ನಾ ತೊಗೊಂಡಿರೋದಕ್ಕಿಂತ ಇನ್ನೂ ಕಡಿಮೆನೇ ಕೊಟ್ಟು ತೊಗೊಂಡಿದ್ದಾರೆ. ಬನ್ನಿ ಎಷ್ಟೆಷ್ಟು ಆಯಿತು ಅಂತ ವಿಡಿಯೋ ನೋಡ್ಕೊಂಡು ಬರೋಣ, ಓಕೆನಾ. ನೋಡಿ, ವಿಡಿಯೋನ ನಾನು ಫಾಸ್ಟ್ ಮಾಡಿದ್ದೀನಿ.
ತುಂಬ ಅಂದರೆ ತುಂಬಾ ಲೇಟ್ ಮಾಡಿದ್ರು. ನಿನ್ನೆ ಅಂತೂ ಬೇಜಾರಾಗೋಯ್ತು. ನಾನು ನಿಜವಾಗ್ಲೂ ಇನ್ನೊಂದು ಸಲ ಅಂದ್ಕೊಂಡ್ಬಿಟ್ಟಿದ್ದೀನಿ, ನಾನು ಇನ್ನೊಂದು ಸಲ ಈ ಶಾಪ್ಗಂತೂ ಹೋಗಲೇಬಾರ್ದು. ಬೇಕಾದ್ರೆ ಒಂದು 500,000 ಮುಖ ನೋಡ್ಕೊಂಡು ಹೋದರೆ ಈಗ ನಿನ್ನೆ ಎಷ್ಟು ಲಾಸ್ ಅಂತ ಗೊತ್ತಾ? ಅಂದರೆ ಮಧ್ಯಾಹ್ನ ಹೋಗಿದ್ದು ನಾನು ಏನು ಅಂದ್ಕೊಂಡು ಹೋಗಿದ್ದು 4 ಗಂಟೆಗೆ ಬಂದುಬಿಡ್ಬೋದು. 1 ಗಂಟೆಗೆ ಹೋಗಿದ್ರು 3 ಗಂಟೆ ಅಂದರೆ 3 ಗಂಟೆ ಇತ್ತು, 3 ಗಂಟೆ ಒಳಗಡೆ ಬರ್ಬೋದು ಅಂತ. ಇಲ್ಲ ಪರವಾಗಿಲ್ಲ 4 ಗಂಟೆ ಆದರೂ ಪರವಾಗಿಲ್ಲ ಬರ್ಬೋದು, ಬಂದ್ರೂ ಏನು ತೊಂದರೆ ಇಲ್ಲ. ಬಂದು ಶಾಪ್ ಓಪನ್ ಮಾಡಿ ಒಂದು 2 ಬ್ಲೌಸಾರು ಸ್ಟಿಚ್ ಮಾಡ್ತಿದ್ದೆ. ಸರಿ ಬರೋಣ ಅಂತ ಹೇಳಿ ಹೋಗಿದ್ದು. ಹಬ್ಬದ ಬಟ್ಟೆಗಳು ಬೇರೆ ಬಂದಿದೆ, ಏನು ಮಾಡೋದು? ಪಾಪ ಅವ್ರಿಗಿನ್ನು ಮತ್ತೆ ಮುಂದೆ ಅಂದ್ಕೊಂಡೋದ್ರೆ ಕಸ್ಟಮರ್ಗೆ ಅವ್ರಿಗೆ ಹೇಳಿದೆ ನಾನು ಸ್ಟೂಡೆಂಟ್ಗೆ, ಇಲ್ಲಮ್ಮ ನಾನು ಬರೋಲ್ಲ ತೊಗೊಳ್ಳಿ, ನೀವೇ ಅಡ್ರೆಸ್ ಎಲ್ಲ ಕೊಡ್ತೀನಿ, ನಿಮ್ಮ ಮನೆಯವ್ರಿಗೆ ಕರ್ಕೊಂಡೋಗಿ ತೊಗೊಳ್ಳಿ ಅಂತಂದೆ. ಅವರು ಇಲ್ಲ ಅಕ್ಕ ನಮ್ಮ ಮನೆಯವ್ರಿಗೆಲ್ಲ ಗೊತ್ತಿಲ್ಲ ಮಷಿನ್ ಬಗ್ಗೆ, ನನಗೂ ಅಷ್ಟಾಗಿ ಗೊತ್ತಿಲ್ಲ ಅಂತಂದರು. ಸರಿ ಕೇಳ್ಕೊತಿದ್ದಾರಲ್ಲ ಅಂತ ಹೇಳಿ ಹೋಗಿದ್ದಾಯಿತು. ನೆನ್ನೆ ಅಂತೂ ತುಂಬಾ ಬೇಜಾರಾಯಿತು. ಬಟ್ ಅವ್ರೂ ಬ್ಲೇಮ್ ಮಾಡೋದಕ್ಕಾಗೋದಿಲ್ಲ, ಯಾಕಂದರೆ ಅವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಅಷ್ಟೊತ್ತಾಗುತ್ತೆ ಅಂತ ಹೇಳಿ. ಅಂದರೆ ನಾನೇನು ತಲೆಯಲ್ಲಿ ಇಟ್ಕೊಂಡು ಹೋಗಿದ್ದು ಅಂತಂದರೆ, ನಾನು ಕಲಿಯೋವಾಗಲೂ ಅಷ್ಟೇ ನನಗೆ ಯಾರೂ ಕೂಡ ಅಂದರೆ ಈ ಥರದ್ದೇ ಮಷಿನ್ ತೊಗೊಳ್ಬೇಕು, ನೀವು ಈ ಥರದ್ದೇ ಮೋಟರ್ ಹಾಕಿಸ್ಕೊಳ್ಬೇಕು ಅಂತ ಹೇಳ್ಕೊಡೋರು ಯಾರೂ ಇರಲಿಲ್ಲ. ಆದರೂ ನನಗೆ ಸ್ವಲ್ಪ ಮಷಿನ್ ಬಗ್ಗೆ ಗೊತ್ತಿರೋದ್ರಿಂದ ನಾನು ಹೋಗಿ ತೊಗೊಂಡೆ. ಪಾಪ ಇವರು ಏನು ಅದ್ರ ಬಗ್ಗೆನೇ ಗೊತ್ತಿಲ್ಲ ಅಲ್ಲ. ಎಷ್ಟೊಂದು ಅಂದರೆ ಹೆಣ್ಮಕ್ಳು ಆಲ್ಮೋಸ್ಟು ಎಷ್ಟೊಂದು ಆಸೆ ಕನಸುಗಳ್ನ ಇಟ್ಕೊಂಡಿರ್ತಾರೆ, ಈ ಒಂದು ಕೆಲಸ ಮಾಡ್ತೀವಿ ಅಂತ ಅಂದಮೇಲೆ ಆ ಕೆಲಸದ ಮೇಲೆ ಎಷ್ಟೋ ಆಸೆ ಕನಸುಗಳ್ನ ಇಟ್ಕೊಂಡಿರ್ತಾರಲ್ವ. ಹೋಗಲಿ ಬಿಡು ಪಾಪ ಅಂತ ಹೇಳಿ ನಾನು ನಿನ್ನೆ ಹೋಗಿದ್ದು. ಬಟ್ ಈ ರೀತಿ ಆಗುತ್ತೆ ಅಂದ್ಕೊಂಡಿದ್ರೆ ನಾನು ಖಂಡಿತ ಹೋಗ್ತಾನೆ ಇರಲಿಲ್ಲ, ಆಯಿತಾ. ಆಮೇಲೆ ಸರಿ ಆಯಿತು ಅಂತ ಹೇಳಿ ಹೋಗೋಣ ಅಂತ ಹೇಳಿ ನಮ್ಮ ಮನೆಯವ್ರ ಜೊತೆ ನಾನು ಹೇಳಿದೆ. ಹಿಂಗೆ ನಮ್ಮ ಮನೆಯವ್ರು ಕೇಳಿಕೊಂಡು ಹಿಂಗೆ ಹೋಗ್ತಾಯಿದ್ದೀನಿ, ಸ್ಟೂಡೆಂಟ್ಗೆ ಮಷಿನ್ ಬೇಕಂತೆ ಅಂತ ಹೇಳಿ ಮನೇಲಿ ಕೇಳಿ, ಸರಿ ಆಯಿತು ಹೋಗು ಅಂತ ಅಂದರು. ಅವರೇ ಆಟೋದಲ್ಲಿ ಹೋಗ್ತೀವಿ ಅಂದಿದ್ದಕ್ಕೆ ಬೇಡ, ಆಟೋದಲ್ಲೆಲ್ಲ ಲೇಟ್ ಆಗುತ್ತೆ, ಆಮೇಲೆ ಅಮೌಂಟು ಕೂಡ ಇಲ್ಲಿಂದ ಬಳೆಪೇಟೆವರೆಗಲ್ಲ ಜಾಸ್ತಿ ಆಗುತ್ತೆ, ಬೇಡ ಬಸ್ಸಲ್ಲೇ ಹೋಗಿ, ಬಸ್ಸಿಂದ ಬೇಕಿದ್ರೆ ಅಲ್ಲಿ ನಿಮಗೆ ವಾಪಸ್ ಬರುವಾಗ ಹೆಂಗಿದ್ರು ಆಟೋ ಬುಕ್ ಮಾಡಬೇಕಲ್ವ, ಹಾಗಾಗಿ ಬಸ್ಸಲ್ಲೇ ಹೋಗಿ ಅಂದರು. ಸರಿ ಅಂತ ಹೇಳಿ ನಾವು ಬಸ್ಸಲ್ಲಿ ಬಂದಿದ್ದಾಯಿತು. ಈ ರೀತಿ ಎಲ್ಲ ಆಗುತ್ತೆ ಅಂದ್ಕೊಂಡಿದ್ರೆ ಖಂಡಿತ ಆಟೋದಲ್ಲಿ ಬಂದು ಬೇರೆ ಶಾಪ್ಗಳಲ್ಲೇನಾದ್ರು ವಿಚಾರಿಸಿ ಒಂದು 500,000 ಜಾಸ್ತಿ ಕೊಟ್ಟರು ಪರವಾಗಿಲ್ಲ ಅಂತ ಹೇಳಿ ತೊಗೊಂಡು ಬಂದುಬಿಡ್ತಿದ್ದೆ. ನೋಡಿ ಎಷ್ಟು ಲೇಟ್ ಮಾಡ್ತಾರೆ. ಒಂದು ಸ್ಕ್ರೂ ಇಲ್ಲ ಅಂತಂದರೆ ಹೆಂಗೆ ಅಂತ ಒಂದು ಮಷಿನ್ ತೆಗೆದು ಟೇಬಲ್ ಮೇಲೆ ಇಡೋದಕ್ಕೂ ಸುಮ್ಮನೆ ಮಾತು ಕೆಲಸ ಅಂತಂದ್ರೂ ಒಂದು ಎಷ್ಟು ಬಂದರೆ ಒಂದು ಕಸ್ಟಮರ್ಗಳು ಎಷ್ಟೊತ್ತು ವೆಯ್ಟ್ ಮಾಡ್ತಾರೆ ಗೊತ್ತಾ. ಹೋದ್ಸಲ ನಾನು ಅಂದರೆ ನನಗೆ ಅಷ್ಟೊಂದು ಹೋದ್ಸಲ ನನಗೆ ಈ 6 ಮಷಿನ್ ತೊಗೊಂಡಾಗ ನನಗೆ ಇಷ್ಟೊಂದು ಲೇಟ್ ಅಂತ ಅನ್ನಿಸ್ಲಿಲ್ಲ. ಬಟ್ ನಿನ್ನೆ ಅಂತಂದರೂ 7 ಅವರು ಲೆಕ್ಕ ಮಾಡಿ, 1 ಗಂಟೆಲಿ ಹೋಗಿದ್ದು ನಾವು ಮನೆಗೆ ಮತ್ತೆ ವಾಪಸ್ ಬಂದು ಸೇರಿದ್ವಿ 7 ಗಂಟೆ. ಬಟ್ ಅಲ್ಲಿ ನಾವು 2:30ಗೆ ಹೋದ್ರೂ 4:15ವರೆಗೆ ನಮಗೆ ಯಾವುದೇ ರೀತಿ ಮಷಿನ್ ಎತ್ತಿಡಲಿಲ್ಲ ಅಥವಾ ಫಿಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಲಿಲ್ಲ. 2 ಅವರ್ ಸುಮ್ಮನೆ ಕೂತಿದ್ದೀವಿ. ಎಷ್ಟು ಬೇಜಾರಾಗಿರಬೇಡ. ನಾನು ಅದೇ ಅಂದ್ಕೊಂಡು ಬಂದಿದ್ದೀನಿ, ನಾನು ಇನ್ನೊಂದು ಸಲ ಅಂತೂ ಈ ಶಾಪ್ಗೆ ಹೋಗಲೇಬಾರ್ದು ಅಂತ ತೀರ್ಮಾನ ತೊಗೊಂಡೇ ಬಂದಿರೋದು. ಓನರ್ ಕೇಳಿದರೆ ಓನರ್ ಅಂತಾರೆ, ಇಲ್ಲಮ್ಮ ಒಬ್ಬರೇ ಮೆಕ್ಯಾನಿಕ್ ಇರೋದು, ಮಾಡ್ತಾಯಿದ್ದಾರೆ ಅಂತಂತಾರೆ. ಬಟ್ ಅವ್ರು ಮಾಡೋದ್ರಲ್ಲೂ ಅಲ್ಲಿ ಆ ಸೈಡ್ ಇದ್ದಾರಲ್ಲ ಅವರು ಸ್ವಲ್ಪ ಪರವಾಗಿಲ್ಲ, ಬೇಗ ಮಾಡಿದ್ರು. ಈ ಬ್ಲೂ ಕಲರ್ ಶರ್ಟ್ ಏನು ಹಾಕ್ಕೊಂಡಿದ್ದಾರೆ ಅವರು ಎಷ್ಟು ಲೇಟ್ ಮಾಡಿದ್ರು ಅಂತಂದರೆ ಫಿಟ್ಟಿಂಗ್ ಎಲ್ಲ ಇವ್ರು ಮಾಡ್ತಾರೆ. ಬಟ್ ಮಷಿನ್ ಸೆಟ್ಟಿಂಗ್ಸ್ ಎಲ್ಲ ಇನ್ನೊಂದು ಶರ್ಟ್ ಹಾಕ್ಕೊಂಡಿದ್ದಾರಲ್ಲ ಮರೂನ್ ಕಲರ್ದು, ಅವರು ಸೆಟ್ಟಿಂಗ್ಸ್ ಎಲ್ಲ ಅವ್ರು ಮಾಡ್ತಾರೆ. ಇವ್ರು ಬರೀ ಜಸ್ಟ್ ಫಿಟ್ಟಿಂಗ್ ಮಾಡೋದು. ಇವ್ರು ಫಿಟ್ ಮಾಡಿಕೊಟ್ರೆ ತಾನೇ ಅವ್ರು ಮಾಡೋದು. ಇವರೆಷ್ಟು ತುಂಬ ಲೇಟ್ ಮಾಡಿಬಿಟ್ರು ನಮಗಂತೂ. ನೀವು ಹಾಗೆ ಅಬ್ಸರ್ವ್ ಮಾಡಿ, ನಾನು ವೀಡಿಯೋನ ಇದು ಯಾವುದೇ ರೀತಿ ಫಾಸ್ಟ್ ಮಾಡಿಲ್ಲ, ಎಷ್ಟು ನಿಧಾನ ಮಾಡ್ತಾರೆ ಫಿಟ್ಟಿಂಗ್ ಮಾಡೋದಕ್ಕೆ, ನೀವೇ ಕೂಡ ಅಬ್ಸರ್ವ್ ಮಾಡಿ. ಹಾಗೆ ನಾನು ರಾಲ್ಸನ್ ಮಷಿನ್ ತೊಗೊಂಡಿದ್ದು EMI ಮೇಲೆ ತೊಗೊಂಡಿದ್ದು. ಅಂದರೆ ಜಸ್ಟ್ ಒಂದು 3,000 ಏನೋ ಬೀಳ್ತು. 5 ತಿಂಗಳು ಕಟ್ಕೊಂಡಿದ್ದು 15,000 ಆಯಿತು, ಆಯಿತಾ. ಇವ್ರು ಇಲ್ಲ ಅಕ್ಕ ಫುಲ್ ಕ್ಯಾಶ್ ಕೊಟ್ಟು ತೊಗೊಳ್ತೀನಿ ಅಂತ ಅಂದರು. ಸರಿ ಅಂತ ಹೇಳಿ 14,000 ಆಯಿತು ರಾಲ್ಸನ್ ಮಷಿನ್ಗೆ. ಅಂದರೆ ಸರ್ವೋ ಮೋಟರ್ನೇ ಹಾಕಿದ್ರು. ಸರ್ವೋ ಮೋಟರ್ ಹಾಕಿ ನೋಡಿ ಹೆವಿ ಟೇಬಲ್ ಎಲ್ಲ ತುಂಬ ಚೆನ್ನಾಗಿತ್ತು. ಇದಕ್ಕೆ 14,000 ಆಯಿತು. ಮತ್ತು ಓವರ್ಲಾಕ್ ಮಷಿನು ಅವರು 6,000 ಏನೋ ಮಷಿನ್ಗೆ ಹೇಳಿದರು. ನಾವು ಅಂದರೆ ಟೇಬಲ್ ಎಲ್ಲ ಫುಲ್ ಸೆಟ್ ಬೇಡ, ಜಸ್ಟ್ ಗೋಡೆಗೆ ಫಿಟ್ ಮಾಡ್ಕೊಳ್ಳೋ ಥರ, ಅಂದರೆ ನಾ ತೊಗೊಂಡೆ ಅಲ್ವಾ ಆ ರೀತಿ ಗೋಡೆಗೆ ಫಿಟ್ ಮಾಡ್ಕೊಳ್ಳೋ ಥರ ಕೊಡಿ ಅಂತ ಕೇಳಿ, ಅದು ಏನು ಆ ಟೇಬಲ್ಗೆ 300 ರೂಪಾಯಿ, ಮತ್ತು 1,200 ಮೋಟಾರು, ಅಂದರೆ ಒಳ್ಳೆ ಕ್ವಾಲಿಟಿ ಮೋಟಾರ್ನೇ ಚೂಸ್ ಮಾಡಿದ್ರು. 1,200 ಮೋಟಾರು, ಟೋಟಲ್ ಅದು 1,500 ಮತ್ತು 4,500 ಮಷೀನು, ಟೋಟಲು 6,000 ಅವ್ರಿಗಾಯಿತು. ಅಂದರೆ ಅವರು ದರ್ಬಿ ಮಷಿನ್ನೇ ತೊಗೊಂಡ್ರು. ದರ್ಬಿ ಮಷೀನು 5 ವರ್ಷ ವಾರಂಟಿ ಇದೆಯಂತೆ. ಹಾಗಾಗಿ ನೋಡಿ ಕೊನೆಗೆ 6 ಕಾಲಾಯಿತು. 6 ಕಾಲಲ್ಲಿ ಮಳೆ ಎಲ್ಲ ಬಂದು ಸ್ವಲ್ಪ ನಿಂತೋಗಿತ್ತು. ಆವಾಗ
ಟೋಟಲ್ಲು ಎರಡರಿಂದನೂ 20,000 ಆಯಿತು. ನಾವು ಕೊಟ್ಟಿದ್ದು 19,800 ರೂಪಾಯಿ ಕೊಟ್ವಿ. 200 ರೂಪಾಯಿ ಬಾರ್ಗಿನ್ ಮಾಡಿದ್ವಿ. ಮತ್ತು ಇಲ್ಲಿ ಫಿಟ್ ಮಾಡೋರಿಗೆ 100 ರೂಪಾಯಿ ಕೊಟ್ವಿ. ಟೋಟಲ್ಲು 100 ರೂಪಾಯಿ ಕಡಿಮೆ 20,000 ಆಯಿತು. ಆಮೇಲೆ ಎಕ್ಸ್ಟ್ರಾ 600 ರೂಪಾಯಿ ಪೋರ್ಟರ್ಗೆ ಆಯಿತು. ಇದಿಷ್ಟು ಮಷಿನ್ ಡೀಟೇಲ್ಸ್.